ಬಳ್ಳಾರಿಯ ಕುರುಕೆಪ್ಪ ಪೌಲ್ಟ್ರಿ ಫಾರ್ಮ್ನಲ್ಲಿ ಹಕ್ಕಿ ಜ್ವರ ದೃಢಪಟ್ಟಿದೆ. ಫೆಬ್ರವರಿ 21ರಿಂದ ಇಲ್ಲಿಯವರೆಗೂ 2400ಕ್ಕೂ ಹೆಚ್ಚು ಕೋಳಿಗಳು ಸಾವನ್ನಪ್ಪಿವೆ. ಬಳ್ಳಾರಿ ಜಿಲ್ಲೆಯಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಪೌಲ್ಟ್ರಿ ಫಾರ್ಮ್ಗಳಲ್ಲಿ ಮುನ್ನೆಚ್ಚರಿಕೆಯನ್ನ ವಹಿಸಲಾಗಿದೆ. ಕುರುಕೆಪ್ಪ ಗ್ರಾಮದ ಸುತ್ತಮುತ್ತ ಪಶುಪಾಲನಾ ಹಾಗೆಯೇ ಪಶುವೈದ್ಯಕೀಯ ಸೇವಾ ಇಲಾಖೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ರಾಜ್ಯದಲ್ಲಿ ಈಗ ಹಕ್ಕಿ ಜ್ವರದ ಭೀತಿ ಹೆಚ್ಚಾಗ್ತಾ ಇದೆ. ಆಂಧ್ರಪ್ರದೇಶ ಹಾಗೂ ತೆಲಂಗಾಣದ ಗಡಿಯಲ್ಲಿರುವ ರಾಯಚೂರು ಜಿಲ್ಲೆಯಲ್ಲೂ ಆತಂಕ ಹೆಚ್ಚಾಗಿದೆ. ಜಿಲ್ಲೆಯಲ್ಲಿ ಹಕ್ಕಿಗಳು ನಿಗೂಢವಾಗಿ ಸಾವನ್ನಪ್ತಾ ಇದ್ದು ಹಕ್ಕಿ ಜ್ವರ ಶಂಕೆ ಭಯ ಹುಟ್ಟಿಸಿದೆ. ಹಕ್ಕಿಗಳ ನಿಗೂಢ ಸಾವಿನ ಬೆನ್ನಲ್ಲೇ ಇದೀಗ ಜಿಲ್ಲಾಡಳಿತ ಅಲರ್ಟ್ ಆಗಿದ್ದು ಇದುವರೆಗೂ ಜಿಲ್ಲೆಯಲ್ಲಿ 30ಕ್ಕೂ ಹೆಚ್ಚು ವಿವಿಧ ಪಕ್ಷಿಗಳು ಸಾವನ್ನಪ್ಪಿದೆ. ಮಾನ್ವಿ ಪಟ್ಟಣ, ರಬಣಕಲ್ ಸೇರಿದಂತೆ ಹಲವೆಡೆ ಪ್ರತಿದಿನ ಪಕ್ಷಿಗಳು ಸಾವನ್ನಪ್ತಾ ಇದೆ. ನೆರೆ ರಾಜ್ಯಗಳಲ್ಲಿ ಕಾಣಿಸಿಕೊಂಡ ಹಕ್ಕಿ ಜ್ವರ ಜಿಲ್ಲೆಗೂ ಹರಡಿರುವ ಶಂಕೆ ವ್ಯಕ್ತವಾಗಿದ್ದು ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಕ್ಕಿ ಜ್ವರ ಪತ್ತೆಯಾಗಿದೆ. ವರದನಹಳ್ಳಿ ಗ್ರಾಮದಲ್ಲಿ ಏಕಾಏಕಿ 100 ಕೋಳಿಗಳು ಸಾವನ್ನಪ್ಪಿರೋದ್ರಿಂದ ಕೋಳಿಗಳ ಮಾದರಿಯನ್ನ ಲ್ಯಾಬ್ಗೆ ಕಳುಹಿಸಲಾಗಿತ್ತು. ನಿನ್ನೆ ಬಂದ ವರದಿಯಲ್ಲಿ ಹಕ್ಕಿ ಜ್ವರ ಇರುವುದು ದೃಢಪಟ್ಟಿದೆ. ಅದು ಆತಂಕಕ್ಕೆ ಕಾರಣವಾಗಿತ್ತು. ತಕ್ಷಣವೇ ಅಧಿಕಾರಿಗಳ ತುರ್ತು ಸಭೆ ನಡೆಸಿದ್ದಾರೆ ಡಿಸಿಪಿ ಎನ್ ರವೀಂದ್ರ. ಮುನ್ನೆಚ್ಚರಿಕಾ ಕ್ರಮಗಳಿಗೂ ಸೂಚನೆ ಕೊಟ್ಟಿದ್ದಾರೆ. ಆರೋಗ್ಯ ಸಿಬ್ಬಂದಿ ಗ್ರಾಮದಲ್ಲೇ ಬೀಡು ಬಿಟ್ಟಿದ್ದಾರೆ. ಬ್ಲೀಚಿಂಗ್ ಸಿಂಪಡಿಸಿ ಸೋಂಕು ತಡೆಗೆ ಪ್ರಯತ್ನಿಸಿದ್ದಾರೆ. ವರದಹಳ್ಳಿಯಲ್ಲಿ ಹಕ್ಕಿ ಜ್ವರ ಎಫೆಕ್ಟ್ ಜೋರಾಗಿನೇ ತಟ್ಟಿದೆ. ಚಿಕ್ಕಬಳ್ಳಾಪುರದ ವರದಹಳ್ಳಿಗೆ ತೆರಳುವುದಕ್ಕೆ ಸುತ್ತಲ ಗ್ರಾಮಸ್ಥರು ಭಯ ಪಡ್ತಾ ಇದ್ದಾರೆ. ಇನ್ನು ಜಿಲ್ಲಾಡಳಿತ ಕೂಡ ಅಲರ್ಟ್ ಘೋಷಣೆ ಮಾಡಿದೆ. ಇವತ್ತಿನಿಂದ ಪಿಯು ಪರೀಕ್ಷೆಗೆ ಸಂಬಂಧಪಟ್ಟಂತಹ ಸುದ್ದಿಯನ್ನು ನೋಡೋಣ. ಪಿಯು ಪರೀಕ್ಷೆ ಆರಂಭ ಆಗಿದೆ. ರಾಜ್ಯಾದ್ಯಂತ 1171 ಕೇಂದ್ರಗಳಲ್ಲಿ ಬಿಗಿ ಭದ್ರತೆಯಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ನಡೀತಾ ಇದೆ. ಒಟ್ಟು 7,13,862 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ. 3,35,468 ಗಂಡು ಮಕ್ಕಳು, 3,78,389 ಮಂದಿ ಹೆಣ್ಣು ಮಕ್ಕಳು ಹಾಗೆಯೇ 5 ತೃತೀಯ ಲಿಂಗಿಗಳು ಪರೀಕ್ಷೆ ಬರೆದಿದ್ದಾರೆ. ರಾಜ್ಯದೆಲ್ಲೆಡೆ ದ್ವಿತೀಯ ಪಿಯು ಪರೀಕ್ಷೆ ನಡೀತಾ ಇದೆ. ಬೆಂಗಳೂರಿನ ಮಲ್ಲೇಶ್ವರದಲ್ಲಿರುವ ಪರೀಕ್ಷಾ ಕೇಂದ್ರಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಭೇಟಿ ಕೊಟ್ಟರು. ಪರೀಕ್ಷೆ ಭದ್ರತೆ, ಮುನ್ನೆಚ್ಚರಿಕಾ ಕ್ರಮಗಳು, ನಿಯಮ ಪಾಲನೆ ಕುರಿತು ಸಚಿವರು ಪರಿಶೀಲಿಸಿದರು. ಬಳಿಕ ವಿದ್ಯಾರ್ಥಿಗಳನ್ನ ಭೇಟಿಯಾಗಿ ಶುಭ ಹಾರೈಸಿದರು. ಪರೀಕ್ಷಾ ಸಿದ್ಧತೆಗಳ ಪರಿಶೀಲನೆ ಬಳಿಕ ಮಾತನಾಡಿರೋ ಸಚಿವ ಮಧು ಬಂಗಾರಪ್ಪ, ಎಲ್ಲರೂ ಧೈರ್ಯವಾಗಿ ಪರೀಕ್ಷೆ ಬರೆಯಿರಿ ಅನ್ನೋದು ನನ್ನ ಸಲಹೆ. ಇವತ್ತು ಕನ್ನಡ ಹಾಗೆಯೇ ಉರ್ದು ಪರೀಕ್ಷೆ ನಡೀತಾ ಇದೆ. ಇನ್ನು ಪರೀಕ್ಷೆಯನ್ನ ಡಿಸಿಗಳೇ ಮೇಲ್ವಿಚಾರಣೆ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಟ್ಯಾಟೂ ಆಯ್ತು, ಲಿಪ್ಸ್ಟಿಕ್ ಆಯ್ತು, ಇದೀಗ ಮೆಹಂದಿಯ ಸರದಿ. ಮೆಹಂದಿಯಲ್ಲೂ ಅಪಾಯಕಾರಿ ಅಂಶ ಇರೋದ್ರ ಬಗ್ಗೆ ಆತಂಕ ಎದುರಾಗಿದೆ. ಮೆಹಂದಿಯಿಂದ ಚರ್ಮ ರೋಗದ ಸಮಸ್ಯೆ ಉದ್ಭವವಾಗುವ ಆತಂಕ ಎದುರಾಗಿದ್ದು ಮೆಹಂದಿ ಮೇಲೆ ಹೀಗಾಗಿ ಕಡಿವಾಣ ತರೋದಕ್ಕೆ ಚಿಂತನೆ ನಡೆದಿದೆ. ಮೆಹಂದಿ ಬಳಕೆ ವಿಚಾರವಾಗಿ ಈಗಾಗಲೇ ಸಾವಿರಾರು ದೂರು ಬಂದಿದ್ದು ಮೆಹಂದಿ ಮೇಲೂ ಸಮರ ಸಾರಲು ಆರೋಗ್ಯ ಇಲಾಖೆ ಸಜ್ಜಾಗಿದೆ. ಮೆಹಂದಿಯನ್ನ ಕೇಂದ್ರ ಸರ್ಕಾರದ ಅಧಿನಿಯಮಕ್ಕೆ ಒಳಪಡಿಸಲು ಆರೋಗ್ಯ ಇಲಾಖೆ ಪತ್ರ ಬರೆದಿದೆ. ಬಮೂಲ್ ಆಡಳಿತ ಮಂಡಳಿ ಕಿರುಕುಳ ನೀಡುತ್ತಾ ಇದೆ ಅನ್ನೋ ಆರೋಪ ಕೇಳಿಬಂದಿದೆ. ಚನ್ನಪಟ್ಟಣದ ಕಣ್ವ ಬಳಿ ಇರುವ ಮಿಲ್ಕ್ ಪೌಡರ್ ಘಟಕದಲ್ಲಿ ಕೆಲಸಗಾರರು ಪ್ರತಿಭಟನೆ ನಡೆಸಿದ್ರು. ಸರಿಯಾಗಿ ಕೆಲಸ ಕೊಡದೆ, ಸಂಬಳವೂ ಕೊಡದೆ ಕಿರುಕುಳ ಕೊಡ್ತಾ ಇದ್ದಾರೆ. ಪ್ರತಿನಿತ್ಯ ನಮಗೆ ಇದೇ ಗೋಳಾಗಿದೆ ಅಂತ ಆರೋಪಿಸಿದ ಕೆಲಸಗಾರರು ಘಟಕದ ಮುಂದೆನೆ ಪ್ರತಿಭಟನೆ ಮಾಡಿದ್ರು. ಆಡಳಿತ ಮಂಡಳಿ ವಿರುದ್ಧ ಅಧಿಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಕನ್ನಡ ಪರ ಹೋರಾಟಗಾರರನ್ನ ನಾಲಾಯಕ್ ಅಂತ ಹೇಳಿದ್ದ ಎಂಇಎಸ್ ಪುಂಡನಿಗೆ ಜಾಮೀನು ಸಿಕ್ಕಿದೆ. ಎಂಇಎಸ್ ಮುಖಂಡ ಶುಭಂ ಶಳಕೆಗೆ ಜಾಮೀನು ದೊರಕಿದ್ದು ಬೆಳಗಾವಿಯ 2ನೇ ಜೆಎಂಎಫ್ಸಿ ನ್ಯಾಯಾಲಯ ಶುಭಂ ಶಳಕೆಗೆ ಜಾಮೀನು ಮಂಜೂರು ಮಾಡಿದೆ. ಫೆಬ್ರವರಿ 23ರಂದು ಕನ್ನಡ ಪರ ಸಂಘಟನೆಗಳ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಿದ್ದ ಶುಭಂ ವಿಡಿಯೋ ಬಿಡುಗಡೆ ಮಾಡಿದ್ದ. ಈ ಬಗ್ಗೆ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ದೂರು ದಾಖಲಾಗ್ತಾ ಇದ್ದಂತೆ ಶುಭಂ ನಾಪತ್ತೆಯಾಗಿದ್ದ. ಇದೀಗ ಜಾಮೀನು ಸಿಕ್ಕಿದೆ. ದುಬೈ ನೋಂದಣಿಯ ದುಬಾರಿ ಕಾರುಗಳನ್ನು ಮಣಿಪಾಲದಲ್ಲಿ ವಶಕ್ಕೆ ಪಡೆಯಲಾಗಿದೆ. ಮಣಿಪಾಲದ ಜಿಲ್ಲಾಧಿಕಾರಿ ರಸ್ತೆಯಲ್ಲಿ ಈ ಕಾರುಗಳು ಸದ್ದು ಮಾಡ್ತಾ ಇತ್ತು. ಕೇರಳ ಮೂಲದ ಯುವಕರು ಮಣಿಪಾಲದ ಪಾರ್ಟಿಗೆ ತಂದಿದ್ದರು. ತಾವು ದುಬೈನಿಂದ ಕಾರುಗಳನ್ನು ಆಮದು ಮಾಡಿಕೊಂಡಿದ್ದಾಗಿ ವಿದ್ಯಾರ್ಥಿಗಳು ಹೇಳ್ತಾ ಇದ್ದು, ಕಾರು ಆಮದು ಮಾಡಲು ಟ್ಯಾಕ್ಸ್ ನೀಡಿದ್ದಾಗಿ ಯುವಕರು ಹೇಳಿಕೊಂಡಿದ್ದಾರೆ. ಕಾರುಗಳ ಕರ್ಕಶ ಸದ್ದು ಕೇಳಿ ವಶಕ್ಕೆ ಪಡೆದಿರುವ ಪೊಲೀಸರು ದಾಖಲೆಗಳನ್ನು ಆರ್ಟಿಒಗೆ ಕಳುಹಿಸಿಕೊಟ್ಟಿದ್ದಾರೆ. ಮಂಗಳೂರು ಸಮೀಪದ ಪರಂಗಿಪೇಟೆಯಲ್ಲಿ ಅಪ್ರಾಪ್ತನೊಬ್ಬ ನಾಪತ್ತೆಯಾಗಿರೋ ಬಾಲಕನನ್ನು ಹುಡುಕಿಕೊಡುವಂತೆ ಅನೇಕ ಬಾರಿ ಪೊಲೀಸರಿಗೆ ಮನವಿ ಮಾಡಿದ್ರು. ಆದರೆ ಬಾಲಕನನ್ನು ಹುಡುಕುವಲ್ಲಿ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನುವ ಆರೋಪ ಕೇಳಿ ಬಂದಿತ್ತು. ಇವತ್ತು ಪರಂಗಿಪೇಟೆ ಬಂದ್ಗೆ ಹಿಂದೂ ಪರ ಸಂಘಟನೆಗಳು ಕರೆ ಕೊಟ್ಟಿದ್ವು. ಬಂದ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ಎಂಎಲ್ಸಿ ಕಿಶೋರ್ ಕುಮಾರ್, ದಕ್ಷಿಣ ಕನ್ನಡ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಸೇರಿ ಅನೇಕರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ.
ಗಂಡಸರಿಗೂ ಸರ್ಕಾರ ಗುಡ್ ನ್ಯೂಸ್ ಕೊಡೋದಕ್ಕೆ ಸಜ್ಜಾಗಿದೆ. ಡಯಾಲಿಸಿಸ್ಗೆ ಒಳಗಾದ ಗಂಡಸರಿಗೆ ಶಕ್ತಿ ಯೋಜನೆ ವಿಸ್ತರಿಸಲು ಚಿಂತನೆ ನಡೆಸಲಾಗುತ್ತಿದೆ. ಈ ಬಗ್ಗೆ ಸಿಎಂಗೆ ಸ್ಪೀಕರ್ ಯುಟಿ ಖಾದರ್ ಪತ್ರ ಬರೆದು ಸಾಧ್ಯತೆ ಬಗ್ಗೆ ಪರಿಶೀಲನೆ ನಡೆಸಲು ಮನವಿ ಮಾಡಿದ್ದಾರೆ. ಈ ಕುರಿತು ಡಯಾಲಿಸಿಸ್ ರೋಗಿಗಳಿಂದ ಸ್ಪೀಕರ್ ಖಾದರ್ಗೆ ಸಾಕಷ್ಟು ಮನವಿ ಬಂದಿತ್ತು. ರೋಗಿಗಳ ಮನವಿಗೆ ಸ್ಪಂದಿಸಿ ಸಿಎಂಗೆ ಪತ್ರ ಬರೆದಿದ್ದಾರೆ. ಇವತ್ತು ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತ ಮುಖಂಡರ ಸಭೆ ನಡೆಯಲಿದೆ. ಬಿಎಸ್ವೈಗೆ ಶಕ್ತಿ ತುಂಬಲು ವೀರಶೈವ ಲಿಂಗಾಯತ ಎಲ್ಲ ಒಳ ಪಂಗಡಗಳ ಮುಖಂಡರು ಸಭೆ ನಡೆಸುತ್ತಿದ್ದಾರೆ ಅಂತ ಹೇಳಲಾಗಿದೆ. ಆದರೆ ಅದಕ್ಕೆ ವಿಜಯೇಂದ್ರ ಅವರು ಫುಲ್ ಸ್ಟಾಪ್ ಇಡುವಂತಹ ಸಾಧ್ಯತೆಗಳಿದೆ. ಮಾಜಿ ಸಿಎಂ ಬಿಎಸ್ವೈ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪರವಾಗಿ ಸಭೆ ನಡೆಸಲು ಪ್ಲಾನ್ ಮಾಡಲಾಗಿತ್ತು. ಬಿಎಸ್ವೈ ಬೆಂಬಲಿಗರಾದ ಎಂಪಿ ರೇಣುಕಾಚಾರ್ಯ ಟೀಮ್ ಸಭೆ ನಡೆಸುವುದಕ್ಕೆ ಪ್ಲಾನ್ ಮಾಡಿತ್ತು. ಸದ್ಯ ಈ ಸಭೆಗೆ ವಿಜೇಂದ್ರ ಬ್ರೇಕ್ ಹಾಕಿದ್ದಾರೆ. ಎಕ್ಸ್ನಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡಿರುವ ವಿಜೇಂದ್ರ ಯಾವುದೇ ಸಭೆ ಸಮಾವೇಶಗಳನ್ನು ಮಾಡದಂತೆ ಮನವಿ ಮಾಡಿಕೊಂಡಿದ್ರು. ವೀರಶೈವ ಲಿಂಗಾಯತ ಸಮಾಜಕ್ಕೆ ಸೇರಿದವನು ಎಂಬ ಕಾಳಜಿ ಪೂರ್ವಕ ಹೆಮ್ಮೆ ಇರಿಸಿಕೊಂಡಿದ್ದೇನೆ. ಈ ನಿಟ್ಟಿನಲ್ಲಿ ಸಮಾಜದ ಆಶಯಕ್ಕೆ ಪೂರಕವಾಗಿದ್ದೇನೆ ಅಂತ ವಿಜೇಂದ್ರ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಕಸರತ್ತು ಮುಂದುವರೆದಿದೆ. ಅಚ್ಚರಿಯ ರಾಜ್ಯಾಧ್ಯಕ್ಷರ ನೇಮಕಕ್ಕೆ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಿದೆ. ರಾಜ್ಯದ ಆರ್ಎಸ್ಎಸ್ ನಾಯಕರೊಂದಿಗೆ ಬಿಜೆಪಿ ಬಗ್ಗೆ ಚರ್ಚೆ ನಡೆಸಿದೆಯಂತೆ. ಬಣ ಸಂಘರ್ಷದಿಂದ ಪಕ್ಷ ಸಂಘಟನೆ ಅಸಾಧ್ಯ. ಎರಡು ಬಣ ಒಪ್ಪುವ ನಾಯಕನ ಆಯ್ಕೆ ಮಾಡಿ ಅಂತ ಬಿಜೆಪಿ ಹೈಕಮಾಂಡ್ಗೆ ಆರ್ಎಸ್ಎಸ್ ನಾಯಕರು ಸಲಹೆ ನೀಡಿದ್ದಾರೆ ಎನ್ನಲಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಸಮರ ಶುರುವಾಗಿದೆ. ಹಿಂದುತ್ವದ ನೆಪದಲ್ಲಿ ಡಿಸಿಎಂ ಡಿಕೆಶಿ ಅಬ್ಬರ ನಡೆಸ್ತಾ ಇದ್ದಾರೆ. ಡಿಕೆಶಿ ವಾಗ್ಬಾಣಕ್ಕೆ ಸಿಎಂ ಆಪ್ತರು ಮೌನವಾಗಿದ್ದಾರೆ. ನಾಯಕತ್ವದ ಹೇಳಿಕೆ ನೀಡಿದರೆ ಕ್ರಮದ ಎಚ್ಚರಿಕೆಯನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಕಾರಣದಿಂದಲೇ ಸಿಎಂ ಆಪ್ತರು ಮೌನವಾಗಿದ್ದಾರೆ. ಡಿಕೆಶಿ ಆಪ್ತರು ನೀಡುವ ಹೇಳಿಕೆ ಮೇಲೆ ಸಿಎಂ ಆಪ್ತರು ನಿಗಾ ಇಟ್ಟಿದ್ದು, ಡಿಕೆಶಿ ಟೀಮ್ನಿಂದ ಹೇಳಿಕೆ ಬಂದ್ರೆ ಹೈಕಮಾಂಡ್ಗೆ ದೂರು ಕೊಡಲು ನಿರ್ಧಾರ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಇಬ್ಬರು ಸರಗಳ್ಳರನ್ನ ಬಂಧಿಸಲಾಗಿದೆ. ಇಬ್ಬರು ಆರೋಪಿಗಳನ್ನ ಜಯನಗರ ಪೊಲೀಸರು ಬಂಧಿಸಿದ್ದಾರೆ. 2014 ಹಾಗೂ 2015ರಲ್ಲಿ ಇಬ್ಬರನ್ನ ಬಂಧಿಸಲಾಗಿತ್ತು. ಆರೋಪಿ ಜಬೀವುದ್ದೀನ್ ಮೇಲೆ ಒಟ್ಟು 73 ಕೇಸ್ ದಾಖಲಾಗಿದ್ರೆ ಮೊಹಮ್ಮದ್ ಮೆಹದ್ನಾಬಾ ಮೇಲೆ 31 ಪ್ರಕರಣ ದಾಖಲಾಗಿತ್ತು. ಇಬ್ಬರು ಜಾಮೀನು ಪಡೆದು ಜೈಲಿನಿಂದ ಬಿಡುಗಡೆಯಾಗಿ ಆ ಬಳಿಕ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ರು. ಸದ್ಯ ಇಬ್ಬರನ್ನ ಜಯನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರೈಲಲ್ಲಿ ಗಾಂಜಾ ತಂದು ಬೆಂಗಳೂರಲ್ಲಿ ಮಾರಾಟ ಮಾಡ್ತಾ ಇದ್ದವನನ್ನ ಬಂಧನ ಮಾಡಲಾಗಿದೆ. ಒಡಿಶಾದಿಂದ ಬೆಂಗಳೂರಿಗೆ ರೈಲಲ್ಲಿ ಗಾಂಜಾ ತಂದು ಮಾರಾಟ ಮಾಡ್ತಾ ಇದ್ದ ಎನ್ನಲಾಗಿದೆ. ಬಂಧಿತನನ್ನ ಒಡಿಶಾ ಮೂಲದ ಜನಸ್ ರೈತ್ ಎಂದು ಗುರುತಿಸಲಾಗಿದೆ. ಬಂಧಿತನಿಂದ 5.2 ಕೆಜಿ ಗಾಂಜಾ ಹಾಗೂ ಒಂದು ಮೊಬೈಲ್ ವಶಕ್ಕೆ ಪಡೆಯಲಾಗಿದೆ. ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಪಂಜಾಬ್ನ ಹಲವೆಡೆ ಏಕಾಏಕಿ ಮಳೆಯಾಗ್ತಾ ಇದೆ. ಭಾರಿ ಮಳೆಯಿಂದಾಗಿ ಪಂಜಾಬ್ನ ಹಲವು ಭಾಗಗಳಲ್ಲಿ ಭಾರಿ ಸಮಸ್ಯೆ ಆಗ್ತಿದೆ. ಇನ್ನು ಅಮೃತಸರದಲ್ಲಿ ಭಾರಿ ಪ್ರಮಾಣದ ಆಲಿಕಲ್ಲು ಮಳೆಯಾಗಿದೆ. ಬೆಳಂಬೆಳಗ್ಗೆ ಆಲಿಕಲ್ಲು ಮಳೆಯಾಗಿರೋದು ಜನಜೀವನ ಅಸ್ತವ್ಯಸ್ತವಾಗಿದೆ. ಯುರೋಪಿಯನ್ ಆಯೋಗದ ಸದಸ್ಯರು ಭಾರತ ಪ್ರವಾಸ ಕೈಗೊಂಡಿದ್ದಾರೆ. ಇನ್ನು ಆಯೋಗದ ಅಧ್ಯಕ್ಷೆ ಉರ್ಸುಲಾ ಅವರು ನಿನ್ನೆ ದೆಹಲಿಯ ಲೋಧಿ ಗಾರ್ಡನ್ಗೆ ಭೇಟಿ ಕೊಟ್ಟಿದ್ರು. ಲೋಧಿ ಗಾರ್ಡನ್ನಲ್ಲಿರುವ ವಾಸ್ತುಶಿಲ್ಪದ ಕುರಿತು ಅವರು ಕುತೂಹಲದಿಂದಲೇ ಮಾಹಿತಿಯನ್ನ ಪಡೆದುಕೊಂಡರು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ನಿನ್ನೆ ಮಾತುಕತೆ ನಡೆಸಿದ್ರು. ಇನ್ನು ಚರ್ಚೆ ವೇಳೆ ನಡೆದ ವಾಗ್ವಾದ ಹೆಚ್ಚುಬಿಡಿಸಿದೆ. ಆರಂಭದಲ್ಲಿ ಅಮೆರಿಕ ಮತ್ತು ಉಕ್ರೇನ್ ನಡುವೆ ಖನಿಜ ಒಪ್ಪಂದಗಳ ನಡುವೆ ಮಾತುಕತೆ ಸಾಗಿತ್ತು. ಈ ವೇಳೆ ಭದ್ರತಾ ವಿಚಾರಗಳ ಕುರಿತು ಚರ್ಚಿಸಲು ಮುಂದಾದ್ರು. ಆಗ ಟ್ರಂಪ್, ನಾನು ಭದ್ರತೆಯ ಬಗ್ಗೆ ಈಗ ಮಾತನಾಡಲು ಬಯಸೋದಿಲ್ಲ, ಈಗ ಖನಿಜ ಒಪ್ಪಂದಗಳ ಬಗ್ಗೆ ಮಾತನಾಡಲು ಬಯಸ್ತೇನೆ ಅಂತ ಹೇಳಿದ್ರು. ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದ್ದಂತೆ ಟ್ರಂಪ್ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಅವರನ್ನ ಶ್ವೇತ ಭವನದಿಂದ ಹೊರ ಹೋಗುವಂತೆ ಸೂಚಿಸಿದರು. ಬಡತನದಿಂದ ಬಳಲ್ತಾ ಇರುವ ಕೆಲವು ಆಫ್ರಿಕಾ ದೇಶದ ಜೊತೆ ಭಾರತ ನಿಂತಿದೆ. ಸುಡಾನ್ಗೆ ಔಷಧೀಯ ವಸ್ತುಗಳು, ಆರ್ಒ, ನೀರಿನ ಪ್ಲಾಂಟ್ ಹಾಗೂ ಇನ್ನಿತರ ಸಲಕರಣೆಗಳನ್ನು ಹೊತ್ತ ಭಾರತೀಯ ಹಡಗು ಸುಡಾನ್ನತ್ತ ಪ್ರಯಾಣ ಬೆಳೆಸಿದೆ. 2025ರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆಸ್ಟ್ರೇಲಿಯಾ ಬಿ ಗುಂಪಿನಿಂದ ಸೆಮಿಫೈನಲ್ಗೆ ಅರ್ಹತೆ ಪಡೆದಿದೆ. ಆಸ್ಟ್ರೇಲಿಯಾ ಅಫ್ಘಾನಿಸ್ತಾನ ಪಂದ್ಯ ಮಳೆಯಿಂದ ರದ್ದಾದ ಕಾರಣ ಆಸ್ಟ್ರೇಲಿಯಾ ಅಂಕಗಳ ಆಧಾರದ ಮೇಲೆ ಸೆಮಿಸ್ಗೇರಿದೆ. ಅಫ್ಘಾನಿಸ್ತಾನದ ಸೆಮಿಫೈನಲ್ ಭಾಗವಹಿಸಿಕೆ ಇಂದಿನ ದಕ್ಷಿಣ ಆಫ್ರಿಕಾ ಇಂಗ್ಲೆಂಡ್ ಪಂದ್ಯದ ಫಲಿತಾಂಶದ ಮೇಲೆ ನಿರ್ಧಾರವಾಗಿದೆ. ದಕ್ಷಿಣ ಆಫ್ರಿಕಾ ಭಾರೀ ಅಂತರದಿಂದ ಸೋತರೆ ಮಾತ್ರ ಅಫ್ಘಾನಿಸ್ತಾನಕ್ಕೆ ಕೊನೆಯ ಅವಕಾಶ ಸಿಗುತ್ತೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇಂಗ್ಲೆಂಡ್ ತಂಡ ನಿರೀಕ್ಷಿತ ಪ್ರದರ್ಶನ ನೀಡಿಲ್ಲ. ಟೂರ್ನಿಯ ಆರಂಭಿಕ ಹಂತದಲ್ಲೇ ಪ್ರಬಲ ಇಂಗ್ಲೆಂಡ್ ತಂಡ ನಿರ್ಗಮನವಾಗಿದೆ. ಇದರ ಬೆನ್ನಲ್ಲೇ ತಂಡದ ನಾಯಕ ಸ್ಥಾನಕ್ಕೆ
ಜಾಸ್ ಬಟ್ಲರ್ ರಾಜೀನಾಮೆ ಕೊಟ್ಟಿದ್ದಾರೆ. ಏಕದಿನ ಹಾಗೂ ಟಿ20 ಕ್ರಿಕೆಟ್ ತಂಡದ ನಾಯಕ ಸ್ಥಾನಕ್ಕೆ ಜೋಸ್ ಬಟ್ಲರ್ ರಾಜೀನಾಮೆ ಕೊಟ್ಟಿದ್ದು, ಕರಾಚಿಯಲ್ಲಿ ತಮ್ಮ ತಂಡದ ಕೊನೆಯ ಪಂದ್ಯಕ್ಕೂ ಮುನ್ನ ಬಟ್ಲರ್ ಈ ಘೋಷಣೆ ಮಾಡಿದ್ದಾರೆ. ಈ ಕುರಿತು ಮಾತನಾಡಿದ ಬಟ್ಲರ್, ರಾಜೀನಾಮೆಗೆ ಇದು ಸರಿಯಾದ ಸಮಯ, ತಂಡವನ್ನ ಮತ್ತೆ ಎತ್ತರಕ್ಕೆ ಕೊಂಡೊಯ್ಯಲು ಮೆಕ್ಲಮ್ ಜೊತೆ ಸಹಕಾರ ಕೊಡ್ತೇನೆ ಅಂತ ಹೇಳಿದರು. ಈ ಬಾರಿಯ ಮಹಿಳಾ ಪ್ರೀಮಿಯರ್ ಲೀಗ್ ಆವೃತ್ತಿಯ ಮೊದಲೆರಡು ಪಂದ್ಯಗಳಲ್ಲಿ ಹಾಲಿ ಚಾಂಪಿಯನ್ ಆರ್ಸಿಬಿ ಗೆದ್ದಾಗ ಬಹಳ ನಿರೀಕ್ಷೆಗಳಿದ್ವು. ಅದರಲ್ಲೂ ಬೆಂಗಳೂರು ಲೆಗ್ನಲ್ಲಿ ಉತ್ತಮ ಪ್ರದರ್ಶನ ನಿರೀಕ್ಷಿಸಲಾಗಿತ್ತು ಬೆಂಗಳೂರಲ್ಲಿ. ಆದರೆ ಹ್ಯಾಟ್ರಿಕ್ ಸೋಲಿನಿಂದಾಗಿ ಆರ್ಸಿಬಿ ತಂಡಕ್ಕೆ ಕೊಂಚ ಹಿನ್ನಡೆಯಾಗಿದೆ. ಬೆಂಗಳೂರಲ್ಲಿ ಇವತ್ತು ನಡೆಯುವಂತಹ ಪಂದ್ಯದಲ್ಲಿ ಆರ್ಸಿಬಿ ತಂಡ ದಿಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸೆಣಸಾಡಲಿದೆ. ಇನ್ನು ತವರಿನ ಅಭಿಮಾನಿಗಳಿಗೆ ಗೆಲುವಿನ ಗಿಫ್ಟ್ ಕೊಡುವಂತಹ ತವಕದಲ್ಲಿದೆ ಆರ್ಸಿಬಿ. ಮುಂಬೈ ಇಂಡಿಯನ್ಸ್ ಮತ್ತು ದೆಹಲಿ ಕ್ಯಾಪಿಟಲ್ಸ್ ನಡುವಿನ ಮಹಿಳಾ ಪ್ರೀಮಿಯರ್ ಲೀಗ್ನ 13ನೇ ಪಂದ್ಯದಲ್ಲಿ ದೆಹಲಿ ಸುಲಭ ಜಯ ಸಾಧಿಸಿತು. ಮೊದಲು ಬ್ಯಾಟ್ ಮಾಡಿದ ಮುಂಬೈ 123 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಗುರಿ ಬೆನ್ನಟ್ಟಿದ ಡೆಲ್ಲಿ ಪರ ಶಫಾಲಿ ವರ್ಮಾ ಮತ್ತು ಮೆಗ್ ಲ್ಯಾನಿಂಗ್ ಅಮೋಘ ಬ್ಯಾಟಿಂಗ್ ನಡೆಸಿದರು. ಇಬ್ಬರ ಬ್ಯಾಟಿಂಗ್ ಅಬ್ಬರದಿಂದಾಗಿ ಇನ್ನೂ 33 ಎಸೆತಗಳು ಬಾಕಿ ಇರುವಂತೆ ದೆಹಲಿ ತಂಡ ಗೆಲುವಿನ ದಡ ಮುಟ್ಟಿತು. ಈ ಗೆಲುವಿನೊಂದಿಗೆ ದೆಹಲಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೆ ಏರಿತು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಬೇಗ ರಿಲೀಫ್ ಸಿಕ್ಕಿದೆ. ದರ್ಶನ್ ಇನ್ನು ಮುಂದೆ ದೇಶದ ಯಾವ ಮೂಲೆಗೆ ಬೇಕಾದರೂ ಹೋಗಬಹುದು, ಬೆಂಗಳೂರು ಬಿಟ್ಟು ಹೋಗಂಗಿಲ್ಲ ಅನ್ನುವಂಥ ಷರತ್ತನ್ನ ಹೈಕೋರ್ಟ್ ನಿನ್ನೆ ಸಡಿಲಿಸಿತ್ತು. ವಿದೇಶಕ್ಕೆ ಹೋಗೋದಾದ್ರೆ ಮಾತ್ರ ಕೋರ್ಟ್ನ ಅನುಮತಿಯನ್ನ ಪಡೆಯಲೇಬೇಕು. ಇವತ್ತು ಮೈಸೂರಲ್ಲಿ ಸಿಸಿಎಲ್ ಸೆಮಿಫೈನಲ್ ಪಂದ್ಯಗಳು ನಡೀತಾ ಇದೆ. ಮೈಸೂರಲ್ಲಿ ಸುದೀಪ್ ಅಭಿಮಾನಿಗಳು ಸುದೀಪ್ಗೆ ಆಂಜನೇಯನ ಭಾವಚಿತ್ರ ನೀಡಿ ಕರ್ನಾಟಕ ಗೆದ್ದು ಬರಲಿ ಅಂತ ಹಾರೈಸಿದರು. ತಮಿಳು ಖ್ಯಾತ ನಟ ಯೋಗಿ ಬಾಬು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ರು. ಕೆಲಕಾಲ ದೇಗುಲದಲ್ಲಿದ್ದ ಯೋಗಿ ಬಾಬು ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದವನ್ನು ಪಡೆದಿದ್ದಾರೆ. ಬಾಲಿವುಡ್ನ ಕ್ಯೂಟ್ ಕಪ್ಪಲ್ ಅಂತಲೇ ಕರೆಸಿಕೊಳ್ಳೋ ಕಿಯಾರಾ ಅಡ್ವಾಣಿ ಮತ್ತು ಸಿದ್ಧಾರ್ಥ್ ಮಲ್ಹೋತ್ರಾ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರು ಜಂಟಿಯಾಗಿ ಪೋಸ್ಟ್ ಹಾಕಿ ಈ ವಿಷಯವನ್ನು ಹಂಚಿಕೊಂಡಿದ್ದಾರೆ. ನಮ್ಮ ಜೀವನದ ದೊಡ್ಡ ಕೊಡುಗೆ ಶೀಘ್ರದಲ್ಲೇ ಬರಲಿದೆ ಎನ್ನುವ ಬರಹದೊಂದಿಗೆ ಮಗುವಿನ ಸಾಕ್ಸ್ಗಳ ಚಿತ್ರವನ್ನು ಪೋಸ್ಟ್ ಮಾಡಿದ್ದಾರೆ. ಪುಷ್ಪ 2 ನಂತರ ಅಲ್ಲು ಅರ್ಜುನ್ ಯಾರ ಜೊತೆ ಸಿನಿಮಾ ಮಾಡ್ತಾರೆ ಅನ್ನೋದು ಅಭಿಮಾನಿಗಳ ಕುತೂಹಲವಾಗಿದೆ. ಪುಷ್ಪ 2 ಬಿಡುಗಡೆಯಾಗಿ 3 ತಿಂಗಳಾದರೂ ಇನ್ನೂ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ. ಹೀಗಿರುವಾಗಲೇ ಸುದ್ದಿಯೊಂದು ಓಡಾಡ್ತಾ ಇದೆ. ದಿಲ್ ರಾಜು ಬ್ಯಾನರ್ನಲ್ಲಿ ಅಲ್ಲು ಅರ್ಜುನ್ ತಮ್ಮ ಮುಂದಿನ ಸಿನಿಮಾ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಆದರೆ ನಿರ್ದೇಶಕರು ಯಾರು ಅನ್ನುವ ಬಗ್ಗೆ ಅಪ್ಡೇಟ್ ಇನ್ನೂ ಹೊರಬಿದ್ದಿಲ್ಲ.